ಇನ್ನು ಧಾರ್ಮಿಕ ಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲೂ ಹೋರಾಟ ನಡೆದಿದೆ. ಭಕ್ತಾಭಿಮಾನಿಗಳ ಸಮಿತಿಯಿಂದ ಪ್ರತಿಭಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲಾಡಳಿತ ಮುಂದೆ ಹೋರಾಟ ಮಾಡಿದ್ದಾರೆ. ಧಾರ್ಮಿಕ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಅಂತ ಕಿಡಿಕಾರಿದ್ದಾರೆ. ಹೀಗಾಗಿ ಯಾರು ಈ ಪಾವಿತ್ರ್ಯತೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಭಕ್ತಾಭಿಮಾನಿಗಳು ಬಾಗಲಕೋಟೆಯಲ್ಲೂ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಧಾರ್ಮಿಕ ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ, ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಬಾಗಲಕೋಟೆಯಲ್ಲೂ ಪ್ರತಿಭಟನೆ ಮಾಡಲಾಗಿದೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥೇಶ್ವರ ಕ್ಷೇತ್ರದ ವಿರುದ್ಧ ಹಲವಾರು ದಿನಗಳಿಂದ ಹಲವಾರು ತಿಂಗಳುಗಳಿಂದ ಏನು ಇದೊಂದು ಅಪಪ್ರಚಾರ ನಡೀತಾ ಇದೆ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾರೋ ಒಬ್ಬರು ಇಬ್ಬರು ಯಾರೋ ಅನಾಮಧೇಯ ವ್ಯಕ್ತಿಗಳ ಮಾತನ್ನು ಕೇಳಿ SIT ಮಾಡುವಂಥ ಉದ್ದಟತನದ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ಮಂತ್ರಾಲಯದ ಬಗ್ಗೆಯೂ ಕೂಡ ಅಪಪ್ರಚಾರ ಆಗ್ತಾ ಇರೋದನ್ನು ನೋಡಿದೆ. ಲಕ್ಷಾಂತರ ಜನ ತಮ್ಮ ಸಮಾಧಾನಕ್ಕಾಗಿ ಕ್ಷೇತ್ರಗಳಿಗೆ ದೇವರ ದರ್ಶನಕ್ಕೆ ಹೋಗುವಂಥ ಈ ಕಾಲದಲ್ಲಿ ಇವತ್ತು ಆ ಕ್ಷೇತ್ರಗಳ ಹೆಸರನ್ನು ಕೆಡಿಸುವಂಥ ಕೆಲಸ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇದೆ ಅಂಥೇಳಿ ಇವತ್ತು ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಏನು ಉಗ್ರ ಹೋರಾಟ ಮಾಡಿದ್ದಾರೆ, ಅದರಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ನಾವೆಲ್ಲರೂ ಇದರಲ್ಲಿ ಭಾಗಿಗಳಾಗಿದ್ದೇವೆ. ಈ ವ್ಯವಸ್ಥೆಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಕೂಡಲೇ 1 ರಿಂದ 16 ಕಡೆ ಅಗದರೂ ಕೂಡ ಯಾವುದೇ ಒಂದು ಹೇಳುವಂಥ ಮಾಡುವಂಥ ಅಲಿಗೇಷನ್ ಪ್ರೂವ್ ಆಗಿಲ್ಲ. ಇದನ್ನು ಕೂಡಲೇ ಬಂದ್ ಮಾಡಬೇಕು. ಇವತ್ತು ಕ್ಷೇತ್ರದ ಕ್ಷಮೆಯನ್ನು ಕೇಳಬೇಕು ಅಂಥೇಳಿ, ಎಲ್ಲ ಹಿಂದೂಗಳ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು.